and listening to it. Right? Okay. ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಕನ್ನಡ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ Hello, Mr. Yashwant, how are you? Hello, Mr. Yashwant, how are you? ನಮಸ್ಕಾರ ಇಂದು ಏನ್ರಿ ಕನ್ನಡ ಕೂಟದ ವೇದಿಕೆ ಅದ್ರ ಮೇಲೆ ನಿಂತ್ಕೊಂಡು ಅಚ್ಚವಾಗಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅದನ್ನ ಕೇಳಿದ್ದಪ್ಪ ಅಂದ್ರೆ ನಮ್ಮ ವೇಣು ಗುಡ್ಡೇರ್ಗೆ ಬಹಳ ಖುಷಿ ಆಗತ್ತೆ ನೋಡಿ. ಅದು ನೋಡಿ, ನಾವು ಅಮೆರಿಕಾಗೆ ಬಂದು ಇರೋದೇ ಹೀಗೆ ಆಗಿರೋದೇ ಹೀಗೆ ಅದು ಹೇಳ್ತಾರಲ್ಲ, ಬಿ ಎ ರೋಮನ್ ಇನ್ ರೋಮ್ ಅಂತ. ನಿಮ್ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು. ನೋಡಿ, ನಾವಿರೋದೇ ಹೀಗೆ ಸ್ವಾಮಿ. ಹೌದು, ನೀವೇನ್ ಮನೆಯಲ್ಲಿ ಕನ್ನಡನೇ ಮಾತಾಡ್ತೀರಾ ಯಾವಾಗ್ಲೂ? ನೋಡಿ, ನಾನು ಮತ್ತೆ ನಮ್ಮ ಪೂತನಿ ಅಲ್ಲ ಪತ್ನಿ ಓಕೆ, ನಾನು ನಮ್ಮ ಪತ್ನಿ ಇಬ್ಬರೇ ಇದ್ದಾಗ ಯಾವ ಭಾಷೆಯಲ್ಲಾದ್ರೂ ಮಾತಾಡ್ಬೋದು. ಆದ್ರೆ ಮಕ್ಕಳೆದ್ರಿಗೆ ಮಾತ್ರ ನಾವು ಅಚ್ಚ ಕನ್ನಡದಲ್ಲೇ ಮಾತಾಡೋದು. ಹೌದು, ಅವ್ರಿಗೆ ಅಷ್ಟೊಂದು ಅರ್ಥ ಆಗತ್ತಾ? ಅರ್ಥ ಆಗಬಾರ್ದು ಅಂತಲೇ ಕನ್ನಡದಲ್ಲಿ ಮಾತಾಡೋದು. ಆದ್ರೆ ನಮ್ಮ ಹುಡುಗರು ಎಷ್ಟು ಶಾರ್ಪ್ ಅಂದ್ರೆ, ನಾವು ಏನೇನು ಮಾತಾಡ್ತೀವಲ್ಲ ಯಾವ್ದಾದ್ರು ಬೇಡಲ್ಲ ಅದನ್ನ ಬಹಳ ಪರ್ಫೆಕ್ಟ್ ಅಂತ ತಿಳ್ಕೊಂಡ್ಬಿಟ್ಟಾರೆ. ಇಂಚರ ಬಾರಮಿಲ್ಲಿ ಒಂದು ಸ್ಯಾಂಪಲ್ ಹೇಳು. ಹೇಳಮ್ಮ. ಕತ್ತೆ ಮುಂಡೆ ತಂದೆ ಏನಮ್ಮ? ಅಲ್ರಿ, ಇಂದು ಇಷ್ಟು ಅಚ್ಚವಾಗಿ ಇಂಗ್ಲಿಷ್ ಮಾತಾಡಕ್ಕೆ ಅಮೆರಿಕಕ್ಕೆ ಬರ್ಬೇಕಾ? ಕರ್ನಾಟಕದಲ್ಲಿ ಇದ್ರೆ ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡ್ಬೋದು. ಇಂಗ್ಲಿಷ್ ಬರುತ್ತೆ ಅನ್ನೋ ಗೊತ್ತಾಯ್ತು. ಅದೇನು ವರ್ಡ್ ಹೇಳಿದ್ರೆ, ನೀರುಗಳ ಸಮಥಿಂಗ್. ನೋಡ್ರಿ, ನೀರುಗಳ ಅಲ್ರಿ, ನಿರರ್ಗಳ. ನಿಮ್ಮ ಕನ್ನಡ ಭಾಷೆಯಲ್ಲಿ ತುಂಬಾ ಈಸಿಯಾಗಿ ಅಂತ. ಮತ್ತೆ ಅಷ್ಟು ಈಸಿಯಾಗಿ ಅಂತ ಕನ್ನಡದಲ್ಲಿ ಹೇಳೋದು ಬಿಟ್ಟು ಕಾಂಪ್ಲಿಕೇಟೆಡ್ ವರ್ಡ್ ಯೂಸ್ ಮಾಡ್ತಿರಲ್ಲ ನೀವು. ಯಾವ ಸೆಂಚುರಿನಲ್ಲಿದ್ದೀನೋ ಅನಿಸ್ತಾ ಇದೆ ನಮ್ಗೀಗ. 21st ಅಥವಾ 17th or 18th ಸೆಂಚುರಿನಲ್ಲಿದ್ದೀನ ಅನ್ಸುತ್ತೆ. ಹೇಳ್ರಪ್ಪ, ಅಲ್ರಿ ನನ್ನ ಕನ್ನಡಕ್ಕೆ ನೀವು ಎಷ್ಟು ಸುಸ್ತಾದ್ರೆ ಅಂದ್ರೆ, ಇನ್ನು ನಮ್ಮ KVP, DRB, DVG, SRK ಕನ್ನಡ ಕೇಳಿದಿದ್ರೆ ಏನಂತಿದ್ರು. ಇನ್ನು 9ನೇ 10ನೇ ಶತಮಾನದ ಕನ್ನಡ ಕೇಳಿಸ್ಬಿಟ್ಟಿದ್ರೆ ಮೂರ್ಛೆ ಹೋಗ್ಬಿಡ್ತಿದ್ರೇನೋ. OMG, ಏನ್ ಇದಕ್ಕಿದ್ದಂಗೆ ರ್ಯಾಂಡಮ್ ಆಗಿ ಆಲ್ಫಾಬೆಟ್ಸ್ ಹೇಳಕ್ ಶುರು ಮಾಡಿಬಿಟ್ಟಿದ್ರೆ. ಅದು ಇಂಗ್ಲಿಷ್ ಆಲ್ಫಾಬೆಟ್ಸ್. ನನಗೆ ಗೊತ್ತಾಗಿದ್ದು ಒಂದೇ, ಅದರಲ್ಲಿ SRK ಶಾರುಖ್ ಖಾನ್. ಅವನೇನಾದ್ರು ಕನ್ನಡ ಮಾತಾಡಿದ್ರೆ ಸುಸ್ತಾಗೋದು ಹೋಗ್ಲಿ, ಮೂರ್ಛೆ ಅಂತ ಗ್ಯಾರಂಟಿ ಹೋಗ್ತೇನೆ. ಸದಾಶಿವಗೆ ಅದೇ ಜ್ಞಾನ ಅಂತ. ಅಲ್ರಿ, ನಾನು SRK ಅಂದಿದ್ದು ಶಾರುಖ್ ಖಾನ್ ಅಲ್ಲ, ಶಿವರಾಮ್ ಕಾರಂತರು ಅಂತ. ನಾನು ನಿಮ್ಮ ಟೆಕ್ಸ್ಟಿಂಗ್ ಭಾಷೆಯಲ್ಲಿ ಆ ಥರ ಹೇಳಿದೆ. ಹಾಗೇನೆ KVP ಅಂದ್ರೆ ಕುವೆಂಪು, DRB ಅಂದ್ರೆ ದ ರಾ ಬೇಂದ್ರೆ, DVG ಅಂದ್ರೆ DV ಗುಂಡಪ್ಪ ಅಂತ ತಿಳ್ಕೊಳ್ಳಿ. ಓಕೆ, ಇಷ್ಟೆಲ್ಲ ಕನ್ನಡದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಏನಾದ್ರು ಲರ್ನಿಂಗ್ ಇನ್ಫಾರ್ಮೇಶನ್ ಕೊಡ್ತೀರಾ ಅಥವಾ ಬರೀ ಮಾತಾಡ್ತಾ ಇರ್ತೀರಾ ಇಲ್ಲಿ? ಅಲ್ರಿ,
ನಮ್ಮ ಮಾತು ಕೇಳೋದೇ ಕಡಿಮೆ. ಎಲ್ಲರೂ ಬರೀ ಡ್ಯಾನ್ಸ್ ಬೇಕು, ಕುಣಿತ ಬೇಕು ಅಂತಾರೆ. ಅದರಲ್ಲಿ ನಮ್ಮ ಮಾತನ್ನ ನೀವು ಕೇಳ್ತೀರಂದ್ರೆ ಏನಂತೆ? ನಾನು ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದು, ಅಂದ್ರೆ ಕಸ ಗುಡ್ಸೋದು, ಪಾತ್ರೆ ತಿಕ್ಕೋದು ಮಾಡ್ಕೊಂಡ್ ಬಂದ್ರ? ಅದೆಲ್ಲ ಆದ್ಮೇಲೆ ಮನೆ ಕೆಲಸ ಅಂದ್ರೆ ಹೋಮ್ ವರ್ಕ್ ಮಾಡ್ಕೊಂಡು ಸ್ವಲ್ಪ ಇನ್ಫಾರ್ಮೇಶನ್ ತಂದಿದ್ದೀನಿ. ಅದನ್ನ ಹೇಳ್ತಾ ಹೇಳ್ತಾ ಒಂದೆರಡು ಪ್ರಶ್ನೆನೂ ಕೇಳ್ತೀನಿ ನೋಡಿ. ಓಕೆ, ಪ್ರಶ್ನೆ ಯಾರು ಕೇಳ್ತೀರಾ? ಇನ್ನಾರಿಗೆ ಕೇಳೋದು? ನಿಮಗೆ, ಈ ಜಾಣ ಸಭಿಕರಿಗೆ, ಮತ್ತೆ ಯಾರು ಹೇಳಿಲ್ಲ ಅಂದ್ರೆ ನನಗೆ ನಾನೇ ಒಂದು ಕೆಲಸ ಮಾಡೋಣ. ನನ್ನ ಬಲಕ್ಕೆ ಕುತ್ಕೊಂಡವರೆಲ್ಲ ಮೂಡಲ ಪಕ್ಷ ಅಂದ್ಕೊಂಡು, ಎಡಗಡೆಗಿರೋರೆಲ್ಲ ಪಡುವಲ ಪಕ್ಷ. ನಾನು ಬೆಳಗಲ್ಲ, ನೀವು ತಿಕ್ಕಲ. ಅವ್ರು ಸರಿ ಕೇಳಿಸ್ಕೊಂಡಿಲ್ಲ ನೋಡ್ರಿ. ನಾನು ಹೇಳಿದ್ದು ತಿಕ್ಕಲ ಅಲ್ರಿ, ತೆಂಕಲ. ಅಂದ್ರೆ ನೀವು ದಕ್ಷಿಣದವರು, ನಾನು ಉತ್ತರದವನು ಅಂತ. ಏನು ಸರಿ ಹೋಗ್ತಾ ಇಲ್ಲ ಬಿಡಿ, ನೀವು ಹೇಳೋದು ನಾನು ಕೇಳೋದು ಯಾಕೆ ಸರಿ ಹೋಗ್ತಾ ಇಲ್ಲ. ಈಗ ವಿಷಯಕ್ಕೆ ಬನ್ನಿ. ಅದು ಕ್ವೆಶ್ಚನ್ ಕೇಳ್ತೀನಿ ಅಂದ್ರಲ್ಲ, ಅದೇನಾದ್ರು ಬಹುಮಾನ ಏನಾದ್ರು ಕೊಡ್ತೀರಾ ಅಥವಾ ಸುಮ್ಮನೆ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ಗ್ಯಾರಂಟಿಯಾಗಿ ಕೊಡ್ತೀವಿ. ಯಾರಿಗೆ ಸರಿಯಾದ ಪ್ರಶ್ನೆ ಗೊತ್ತೋ ಅವರು ಸಾಮಾನ್ಯವಾಗಿ ಕೈ ಎತ್ತಿ ಸಾಕು. ನಂತರ ನಿಮ್ಮೆಲ್ಲರ ನೇಮ್ಸ್ ತಗೊಂಡ್ಬಿಟ್ಟು 1-2 ಲಾಟ್ರಿ ಎತ್ತುತ್ತೀವಿ. ಬಹುಮಾನದ ವಿಧಿ ಏನು ಅಂತಂತ ಒಂದು ಬಹುಮಾನದ ಪ್ರಾಮುಖ್ಯತೆ ಏನಂತ ಆ ನಂತರನೇ ಹೇಳ್ತೀನಿ. ಸರಿ, ಶುರು ಮಾಡೋಣ. ಹೇಳಿ. ನಮಗೆ ಸ್ವಲ್ಪ ಟೈಮ್ ಕೊಟ್ಟಿರೋದು ಕನ್ನಡ ಕೂಟದವ್ರು, ಇಲ್ಲ ಅಂದ್ರೆ ಇಲ್ಲಿಂದ ಓಡಿಸ್ಬಿಡ್ತಾರೆ. ಈಗ ನಮ್ದೇ ಕನ್ನಡ ಕೂಟ, ನಮ್ದೇ ಆ ಟೆಂಪಲ್. ಟೈಮ್ ಯಾಕ್ರಿ ವೇಟ್ ಮಾಡೋದು? ಶನಿವಾರದ ಸವಿ ಸಂಜೆ ಅಲ್ವಾ? ಸರಿ, ಮುಂದುವರ್ಸೋಣ ನೋಡ್ರಿ. ಸುಮಾರು 2000 ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆನ 25 ನಿಮಿಷದಾಗ ಹೇಳೋದಂದ್ರೆ ಒಂಥರ ಮಜ್ಜಿಗೆ ಪೂರ್ತಿ ರಾಮಾಯಣ ಹೇಳ್ದಂಗೆ. ಮಜ್ಜಿಗೆ ಪೂರ್ತಿ ರಾಮಾಯಣ ಅಂದ್ರೆ ಹೆಂಗಿರ್ತದೆ? ಕಟ್ಟಿದ, ಕುಟ್ಟಿದ, ತಂದ. ಏನ್ ಕಟ್ಟಿದ? ಸೇತುವೆ. ಕುಟ್ಟಿದ ರಾವಣನ, ತಂದ ಸೀತೆನ ಅಂತ. ಅದೇ ರಾಮಾಯಣ ಇಲ್ಲಿ ಹೇಳೋಣ. ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ಅಂದ್ರೆ ಶಿಲಾಶಾಸನಗಳು, ತಾಮ್ರಪತ್ರಗಳ ಮೂಲಕ ನಮ್ಮ ಭಾಷೆಗೆ 2000 ಇತಿಹಾಸ ಇದೆ ಅಂತ ಗೊತ್ತಾಗುತ್ತೆ. ಇದು ನೋಡಿ, ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ದೊರೆತಿರ್ತಕ್ಕಂಥ ಶಿಲಾಶಾಸನ. ಇದು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹಾಗೆ ಇದು ಒಂದು ತಾಮ್ರಪ್ರತಿ. ಇದನ್ನ ಯಾರಾದರೂ ಗುರುತಿಸಬಲ್ಲಿದ್ದಾರೆ? ನನಗೇನೋ ಇದೇನೋ ಟೂಮ್ ಸ್ಟೋನ್ ತರ ಇದೆ, ನೋಡೋಣ, ಬೇರೆ ಕೇಳೋಣ. ಟೂಮ್ ಸ್ಟೋನ್ ಅಂತೆ ಸ್ವಾಮಿ. ಇದು ಟೂಮ್ ಸ್ಟೋನ್ ಅಲ್ರಿ, ಶಿಲಾಶಾಸನ. ಇದು ಹಾಸನ ಜಿಲ್ಲೆಯಲ್ಲಿ ದೊರೆತಿದ್ದು. ಯಾರಿಗಾದ್ರೂ ಗೊತ್ತೇನ್ರಿ? ಕೈ ಎತ್ತಿ, ನಾನೇ ಕೇಳ್ತೀನಿ. ಓಕೆ, ವಿಕ್ರಮ್ ಪೋತ್ ಅಲ್ಲ, ಇವರು ಹೇಳಿ. ಇವ್ರೆ ಮದನ್ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ. ಹಾಗೆ ಈ ಶಾಸನ ಬದಾಮಿಯಲ್ಲಿದೆ, 7ನೇ ಶತಮಾನದ್ದು. ಯಾರು ಹೇಳ್ತೀರಾ? ದಯವಿಟ್ಟು ನಿಮ್ಮ ಹೆಸರನ್ನ ಬರೆದು ನಿಮ್ಮ ಒಂದು ಇದರಲ್ಲಿ ಹಾಕಿ. ಯಾರದು? ದಯವಿಟ್ಟು ಹೇಳಿ. ಶೀಲಕಟ್ಟಿ ಅವರೇ. ಚಾಲುಕ್ಯರದು ಯಾವುದದು? ಚಾಲುಕ್ಯರ ವಂಶದಲ್ಲಿ ಇದ್ದಿದ್ದು ಯಾವುದು? ಕಪ್ಪೆ ಅರೆಭಟ್ಟನ ಶಾಸನ. ಕರೆಕ್ಟು, ಚಾಲುಕ್ಯರದು. ನಿಮ್ಮ ಹೆಸರು ದಯವಿಟ್ಟು ಬರೆದು ನಮ್ಮ ಒಂದು ಇದರಲ್ಲಿ ಹಾಕಿ, ಬಾಕ್ಸಲ್ಲಿ ಹಾಕಿ. ಮತ್ತು ಕಾವೇರಿಯಿಂದ ಗೋದಾವರಿ ನಾಡದ ಕನ್ನಡದೋಳು ಭಾವಿಸಿದ ಜನಪರು ಅಂತ ಹೇಳಿರ್ತಕ್ಕಂಥ ನೃಪತುಂಗ ಬರೆದಿರ್ತಕ್ಕಂಥ ಕಾವ್ಯದ ಗ್ರಂಥ ಯಾರ್ದು? ಯಾರು ಹೇಳ್ತೀರಾ? ಕವಿರಾಜ ಮಾರ್ಗ ಅಂತ. ಸರಿ, ನಾವು ಮುಂದುವರ್ಸೋಣವಾ? ಓಕೆ, ಈಗ ನಮ್ಮ ಕನ್ನಡ ಸಾಹಿತ್ಯದ ವಿಚಾರಕ್ಕೆ ಬರೋಣ. ನಮ್ಮ ಕನ್ನಡ ಸಾಹಿತ್ಯವನ್ನ 9ನೇ ಶತಮಾನದ ಒಂದು ಹಳೆಗನ್ನಡದ ಕಾವ್ಯದ ಸಾಲುಗಳಿಂದ ಶುರು ಮಾಡೋಣ. ಈ ಮೂವರನ್ನು ನೋಡಿ, ಹಾಗೆ ಹಾಡನ್ನು ಕೇಳೋಣ. ನಾನು ಕವಿ ಯಾರು ಅಂತ ನಂತರ ಕೇಳ್ತೀನಿ.
ಮೇಲೆ ಬಂದ್ಬಿಟ್ಟಿದೆ ಚಂದ್ರಶೇಖರ ಭಟ್ ಅವ್ರದ್ದು. ಯಾಕಂದ್ರೆ ಅವರು ಅಲ್ಲಿಯವರೇ, ಬನವಾಸಿಯವರು. ಆದ್ರೂ ಅದಕ್ಕಿಂತ ಮುಂಚೆ ಒಂದು ವಿವರಣೆ. ಅದು ಮಲಯಾಳಂ, ಕನ್ನಡ ಹೇಳ್ಕೊಡ್ತೀನಿ ಅಂತ ಹೇಳಿ ಮಲಯಾಳಂ ಹೇಳ್ಕೊಡ್ತಾ ಇದಾರಲ್ಲ. ಅಂದ್ರೆ ನೀವು ಮಲಯಾಳಂ ಹಾಡು ಹೇಳ್ಬಿಟ್ರಿ, ಅದೇನು ಒಂಥರ ಮ್ಯಾಜಿಕ್ ಆಗೋಗ್ಬಿಡ್ತದೆ. ನೋಡಿ ಆ ತರ ಇದೆ. ಇದು ಮಲಯಾಳಂ ಅಥವಾ ತಮಿಳು ಹಾಡಲ್ಲ, ಇದು 9ನೇ ಶತಮಾನದಲ್ಲಿ ಕನ್ನಡ ಅಭಿಮಾನಿ ಕವಿ ಬರೆದಿರ್ತಕ್ಕಂಥ ಹಳೆಗನ್ನಡದ ಸಾಲುಗಳು. ಸಂಸ್ಕೃತವನ್ನು ಹೆಚ್ಚಾಗಿ ಬಳಸಿ ಬರೆದಿರ್ತಕ್ಕಂಥ ಈ ಪದ್ಧತಿಗೆ ಮಾರ್ಗ ಪದ್ಧತಿ ಎನ್ನುತ್ತಾರೆ. ತ್ಯಾಗಕ್ಕೆ, ಭೋಗಕ್ಕೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಮನುಷ್ಯರಾಗಿ ಹುಟ್ಟುವುದೇ ಒಂದು ಭಾಗ್ಯ. ಅದಾಗದಿದ್ದರೆ ಮರಿತುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿ ಹುಟ್ಟಲಿ ಎಂಬುದೇ ಕವಿಯ ಆಶಯ. ಏನಂತೀರಾ? ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದಾರಲ್ಲ. ಈ ಕ್ವೆಶ್ಚನ್ ಕೇಳೋಣ ಈಗ. ಆದಿಕವಿ ಎಂದು ಕರೆಯಲ್ಪಡುವ ಈ ಕವಿತೆಯನ್ನು ಬರೆದ ಕವಿ ಯಾರು? ಓಕೆ, ಆದಿಕವಿ ಪಂಪ. ಪಂಪ, ಕರೆಕ್ಟ್, ಸರಿಯಾದ ಉತ್ತರ. ಈ ಸಾಲುಗಳನ್ನ ಯಾವ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ? ಯಾರು ಹೇಳ್ತೀರಾ? ವಿಕ್ರಮಾರ್ಜುನ ವಿಜಯ. ಓಕೆ, ಈ ಮೂವರು ಕವಿಗಳು ನಂತರ ಬಂದಿರತಕ್ಕಂಥವ್ರು, ಈ ಮೂವರನ್ನು ಸೇರಿ ಕವಿರತ್ನ ಅಂತೀವಿ. ಅವ್ರು ಯಾರು? ಓಕೆ, ರನ್ನ, ಪಂಪ, ಪೊನ್ನ. ಓ ಸಾರಿ, ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ. ಕೈ ಕಾಣಿಸ್ಲಿಲ್ಲ. ಓಕೆ, ಮೇಬಿ ಆ ಕಡೆ ಲೈಟ್ ಹಾಕಿದ್ರೆ ನನಗೆ. ಹಾಲಿಗೆ ಲೈಟ್ ಹಾಕಿ ಪ್ಲೀಸ್. ಹಾಲಿಗೆ ಲೈಟ್ ಹಾಕಿ, ಹಾಲಿಗೆ ಲೈಟ್ ಹಾಕಿ. ಓಕೆ, ಅಲ್ಲ, ನೀವು ಬರೀ ಹಳೆಗನ್ನಡದೆಲ್ಲ ಕೇಳ್ಬಿಟ್ಟು ಅವ್ರಿಗೆಲ್ಲ ಹೆದರಿಕೆ ಬರೆಸ್ತಾ ಇದ್ದೀರಲ್ಲ. ನಾನು ಸಿಂಪಲ್ ಆಗಿ ಕೇಳ್ತೀನಿ ನೋಡಿ, ಯಾರು ಬೇಕಾದ್ರೂ ಆನ್ಸರ್ ಮಾಡ್ತಾರೆ. ಮೊನ್ನೆ TV ಶೋನಲ್ಲಿ ನೋಡ್ತಾ ಇದ್ದೆ, ತರಕಾರಿಗಳಿಗೆ ಅಂದರೆ ವೆಜಿಟಬಲ್ಸ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ. ನಿಮಗೆ ಬೀನ್ಸ್ಗೆ ಏನಂತಾರೆ ಗೊತ್ತಾ ಕನ್ನಡದಲ್ಲಿ? ಬೀನ್ಸ್ಗೆ ಏನಂತಾರ? ಬೀನ್ಸು. ಬೀನ್ಸು ಅಲ್ಲ ರೀ, ಅದು ಬೀನ್ಸ್ ಅಂದರೆ ಕನ್ನಡದಲ್ಲಿ ಏನಂತ ಆಡಿಯನ್ಸ್ಗೆ ಯಾರು ಗೊತ್ತಿದೆ ಕೇಳೋಣ. ಓಕೆ, ಯಾರು ಹೇಳ್ತೀರಾ? ಹುರುಳಿಕಾಯಿ. ಹುರುಳಿಕಾಯಿ. ಓಕೆ, ಇವರು ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿ ಬರೆದು. ಹಾಗೆ ಇನ್ನೊಂದೆರಡು ತರಕಾರಿಗಳ ಹೆಸರು ಕೇಳ್ತೀನಿ. ಬಿಟರ್ ಗಾರ್ಡ್ ಮತ್ತೆ ಟೊಮೆಟೊ. ಈ ಎಲ್ಲರದ್ದು ಹೆಸರು ಹಾಕ್ಬಿಡಿ. ಟೊಮೆಟೊಗೆ ಏನಂತಾರೆ? ಈಗ ಯಾರು ಹೇಳ್ತೀರಾ? ಟೊಮೆಟೊ. ಟೊಮೆಟೊ ಅಂದ್ರೆ ಬೇರೆನೇ ಮೀನಿಂಗ್ ಇದೆ. ಟೊಮ್ಯಾಟೊ ಇಂಗ್ಲಿಷ್. ಇಂಗ್ಲಿಷ್ ನೀವು ಹೇಳ್ತೀರಾ? ಹೇಳಿ. ಆಲೂಗಡ್ಡೆ. ಸರಿ ಆಯ್ತು. ಚಪ್ಪಲದ ಬದನೆಕಾಯಿ. ಓಕೆ ರೀ, ನೀವು ಬರೇ ತರಕಾರಿ ತರಕಾರಿ ಅಂತೀರಲ್ಲ, ಏನಂತ? ತರಕಾರಿ ಅಂದ್ರೆ ಅವು. ಇನ್ನೊಂದು ವಿಷಯ ಏನು ಕೇಳಿದೆ ಅಂತ ಅಂದರೆ, ನ್ಯೂಸ್ನಲ್ಲಿ ಅಬ್ದುಲ್ ಕಲಾಂ ಮತ್ತೆ ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಕೇಳಿದೆ. ಏನಪ್ಪ ತಮಾಷೆ ಅಂದರೆ, ಅವ್ರು ಇಷ್ಟು ವರ್ಷ ಆದರೂ ಮದುವೆನೇ ಆಗಿಲ್ವಂತೆ. ಯಾರು ಹೆಣ್ಣು ಕೊಡ್ಲಿಲ್ವಾ ಅವ್ರಿಗೆ? ಹೆಣ್ಣು ಕೊಡಕ್ಕೇನ್ರಿ, ಭಾಳ ಮಂದಿ ಬಂದಿದ್ರು. ಆದ್ರೆ ಮನುಷ್ಯ ಯಾರು? ಮಿಸೈಲ್ ಸೈಂಟಿಸ್ಟ್. ಯಾವುದನ್ನು ಕ್ವಶನ್ ಮಾಡಿದೆ, ಯಾವುದನ್ನು ಟೆಸ್ಟು ಮಾಡಿದೆ, ಯಾವುದನ್ನು ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಹೇಳಿ ಕೇಳಿ ಮೊದಲೇ ಬೆಂಕಿಡೋ ಮನುಷ್ಯ. ಅದು ಸರಿ ಅನ್ನಿ, ಮದುವೆಗೆ ಮುಂಚೆನೆ ಟೆಸ್ಟ್ ಮಾಡಕ್ಕೆ ಹೋದ್ರೆ ಕಷ್ಟ ಆಯ್ತಲ್ಲ, ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಅಲ್ವಾ? ಅಲ್ರಿ, ಇಂದು ಏನೋ ಬರೀ ತರಕಾರಿ TV ನ್ಯೂಸ್ ಅಂತ ನನ್ನ ವಿಷಯ ಡೈವರ್ಟ್ ಮಾಡ್ತಾ ಇದ್ದೀರಿ. ಅಷ್ಟು ಸುಲಭವಾಗಿ ಬಿಡೋ ಮನುಷ್ಯ ಅಲ್ಲ ನಾನು. ಸರಿ, ಮುಂದಿನ ವಿಷಯಕ್ಕೆ ಬರೋಣ. ನಾನು ಆಗ್ಲೇ ಹೇಳಿದ್ನಲ್ಲ, ರನ್ನ ಪಂಪರ ಸಾಹಿತ್ಯ ಒಂದು ಕಡೆ ಹಳೆಯದಾಗಿತ್ತು ಅಂತ. ಈ 12ನೇ ಶತಮಾನ ಬಂತು ನೋಡಿ, ಇದ್ದಕ್ಕಿದ್ದ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿನೇ ಆಗೋಗ್ಬಿಡ್ತೀನಿ ಅಂತೀನಿ. ಯಾಕಂದ್ರೆ ಯಾವಾಗಲೂ ಸಂಸ್ಕೃತದಲ್ಲಿ ಬಳಸುತ್ತಿದ್ದ ಹಳೆ ಕನ್ನಡ ಹೋಗಿ ಸರಳ ಕನ್ನಡ ಬಂತು. ಆಗ ಹಲವಾರು ಜನ ನೋಡಿ, ದನ ಕಾಯರ್, ಕುರಿ ಕಾಯರ್, ಮನೆ ಕಟ್ಟರ್, ಬಟ್ಟೆ ಒಗೆಯರ್ ಎಲ್ಲರೂ ನಾನು ಬರೀತೀನಿ ಸಾಹಿತ್ಯ, ನೀನು ಬರೀತೀನಿ ಸಾಹಿತ್ಯ ಅಂತ ತಮ್ಮ ಜೀವನದ ಅನುಭವಗಳನ್ನ ಶರಣರು ವಚನಗಳ ರೂಪದಲ್ಲಿ ಬರೆದ್ರು. ಹೀಗೆ ಪಂಡಿತರಿಗೆ ಅಷ್ಟೇ ಸೀಮಿತವಾಗಿದ್ದ ಸಾಹಿತ್ಯ ಪಾಮರರ ಹತ್ರನೂ ಬಂತು. ಓ, ಏನು ಪಾಮರ ಅಂತ ಇದ್ದೀರಾ? ಈಗಿನ ಕಾಲದಲ್ಲಿ ಪಾಮರದ ಸಾರ ಕುಡಿದು ಕವನ ಬರೆಯೋದು ಗೊತ್ತು. ಸೊ ಅವಾಗಿನ ಕಾಲಕ್ಕೆ ಪಾಮರದ ಹತ್ರನೇ ಸಾಹಿತ್ಯ ತಗೊಂಡು ಹೋಗ್ತಾ ಇದ್ರಾ? ಚೆನ್ನಾಗಿತ್ತು ಬಿಡಿ. ಪಾಮರ ಅಂದ್ರೆ ತಾಳೆ ಮರ ಅಂದ್ರೆ, ಪಾಮರ ಅಂದ್ರೆ ಜನಸಾಮಾನ್ಯರು ಅಂತ. ಓ ಓಕೆ, ಹಾಗೆ ಸಿಂಪಲ್ ಆಗಿ ಹೇಳಿ. ಹೀಗೆ
ಸಾಹಿತ್ಯದ ಒಂದು ಶರಣೆಯ ವಚನವನ್ನ ಇಲ್ಲಿ ನೋಡೋಣ. ಯಾರು ಕೈ ಎತ್ತಿದ್ದು? ವೆರಿ ಗುಡ್, ದಟ್ಸ್ ನಾಟ್ ದ ಸ್ಪಿರಿಟ್. ಎರಡನ್ನು ಎತ್ತಿದಂತ ರಾಜುರವರು ಫಸ್ಟ್. ಓಕೆ, ಕ್ವಶನ್ ಕೇಳ್ಬೇಕಾ ಆನ್ಸರ್ ಹೇಳ್ಬಿಡ್ತೀರಾ? ಆನ್ಸರ್ ಹೇಳ. ಬರ್ದವ್ರು ಯಾರು ಗೊತ್ತಿಲ್ಲ. ಪಿ ಜಿ ಬೆಂಗಳೂರವ್ರ ತಂದೆ. ಬರ್ದವ್ರು ಯಾರು? ಚನ್ನಮಲ್ಲಿಕಾರ್ಜುನಮ್ಮ ಅಂಕಿತನಾಮ. ಓಕೆ, ಹೇಳ್ಬೇಕು ಯಾರು? ಅಕ್ಕಮಹಾದೇವಿ ಸರಿಯಾದ ಉತ್ತರ. ನಂತರ ಹೌದು, ಯಶವಂತ್ ಏನಪ್ಪ ಅಂದ್ರೆ ಈಗ ಸಾಹಿತ್ಯ ಎಲ್ಲ ಜನಕ್ಕೆ ಸೇರ್ಬೇಕು ಅಂತಂದ್ರೆ ಅದು ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಹೌದು. ಅದಕ್ಕೆ ಮ್ಯೂಸಿಕ್ ಕಂಪೋಸರ್ಸ್ ಆಮೇಲೆ ಚೆನ್ನಾಗಿ ಗಾಯಕರ ಸಿಂಗರ್ಸ್ ಇದ್ರೆ ಜನಕ್ಕೆ ಅದೆಲ್ಲ ತುಂಬಾ ಪರಿಚಯ ಆಗತ್ತೆ. ಈ ವಚನ ಹಾಡ್ದವ್ರು ಯಾರು ಅಂತ ಕೇಳೋಣ ಈಗ. ಈ ವಚನ ಹಾಡಿದವ್ರು ಯಾರು? ಒಂದು ಕ್ಲೂ ಇಲ್ಲಿದೆ, ಫೋಟೋ ಇಲ್ಲಿದೆ. ಅರುಣ್ ಧಾರವಾಡ ಹೇಳ್ತಾರಂತೆ. ಆರತಿ ಭಾರತಿನೂ ತೋರಿಸೋಣ. ಓಕೆ, ಶೀಲಾ ಕಟ್ಟಿ ಅವ್ರು ಹೇಳ್ತಾರೆ. ಧಾರವಾಡದವ್ರು ಅಂದ್ರೆ ಅಲ್ಲಿ ಹೇಳಲೇಬೇಕಲ್ಲ, ಮಲ್ಲಿಕಾರ್ಜುನ್ ಮನ್ಸೂರ್. ಸರಿಯಾದ ಉತ್ತರ. ನಿಮ್ಮ ಹೆಸರು ಬರೆದು ದಯವಿಟ್ಟು ಇದರಲ್ಲಿ ಹಾಕಿ. ಓಕೆ, ಹೌದು, ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದು 9th ಸೆಂಚುರಿಗೇನೆ ಅರ್ಲಿಯಸ್ಟ್ ಡಾಕ್ಯುಮೆಂಟೇಶನ್ ಇದೆ ಅಂದ್ರಲ್ಲ, ಅದಕ್ಕೂ ಮುಂಚೆ ಏನು ಕನ್ನಡ ಸಾಹಿತ್ಯ ಇರಲಿಲ್ವಾ? ಕನ್ನಡ ಸಾಹಿತ್ಯ ಯಾಕೆ ಇರಲಿಲ್ಲ? ತುಂಬಾ ಚೆನ್ನಾಗಿನೇ ಇತ್ತು, ಆದರೆ ಅದು ಲಿಖಿತ ರೂಪದಲ್ಲಿ ಇರಲಿಲ್ಲ. ಅದಕ್ಕೆ ಜನಪದ ಅಂತಾರೆ. ಉದಾಹರಣೆಗೆ ನಾವು ನೋಡ್ತೀವಲ್ಲ, ಗಾದೆ, ಒಗಟು, ಸೋಬಾನೆ ಪದ, ವೀರಗಾಸೆ, ಇವೆಲ್ಲ ಏನು ಜಾನಪದವೇ. ಬೇಕಾದ್ರೆ ಈ ಕ್ಲಿಪ್ ನೋಡಿ. ಆ ನಂತರ ಒಂದು ಒಗಟನ್ನು ಕೇಳಬಹುದು ನಾವು, ಅಲ್ವಾ? ಹೇ ದೇವ, ಶ್ರೀ ವೀರಭದ್ರ ದೇವರ ಘೋರ ರೂಪವು ಹೇಗಿತ್ತೆಂದರೆ, ಎಂಜರೆ ಕೆಂಪನೆಯ ಊರಿಗಣ್ಣು, ಕಿವಿಗೆ ಚೌಕಳಿ ಮುತ್ತು, ಕೊರಳಲ್ಲಿ ರುಂಡಮಾಲೆ, ಕೈಯಲ್ಲಿ ಪಿನಾಕ ಬಾಣ. ಈ ಘೋರ ರೂಪವನ್ನು ಪಡೆದ ಇದು ಯಾವ ಪ್ರಕಾರದ ಸಾಹಿತ್ಯ? ಯಾರು ಹೇಳ್ತೀರಾ? ಪ್ರದೀಪ್. ಓಕೆ, ಅನಿತಾ ಅವರು. ಸಾಹಿತ್ಯ ಗೊತ್ತಿಲ್ಲ, ಅದು ಡ್ಯಾನ್ಸ್ ಮಾಡಿದವ್ರು ಯಶವಂತ್ ಗಡ್ಡಿ. ಕಂಸಾಳೆ ಅಲ್ಲ. ಮತ್ತೆ ಯಾರು ಹೇಳ್ತೀರಾ? ಪ್ರದೀಪ್ ಡೊಳ್ಳಿನ್. ವೀರಗಾಸೆ ಹೇಳಿದವ್ರು ಯಾರು? ನಿಮ್ಮೆಲ್ಲರದ್ದು ಹೆಸರು ಹಾಕಿದೆ. ಥ್ಯಾಂಕ್ ಯು. ಗುಗ್ಗಳನು ಕರೆಕ್ಟು, ಯಾಕಂದ್ರೆ ಅದನ್ನ ಗುಗ್ಗಳನು ಅಂತಾರೆ ನಾರ್ತ್ ಕರ್ನಾಟಕದಲ್ಲಿ. ಸರಿ. ಅಲ್ಲ, ನೀವೀಗ ಇದು ಹೇಳಿದಕ್ಕೆ ನನ್ಗೊಂದು ಒಗಟು ಅಂದ್ರೆ ಹಿಡಿದು ಜ್ಞಾಪಕ ಬರ್ತಾ ಇದೆ, ನಾನು ಕೇಳ್ತೇನೆ. ಕೇಳ್ರಿ. ಬಿಳಿ ಮುದುಕಿ ಜಜ್ಜಿದ್ರೆ ಮನೆ ತುಂಬಾ ಮಕ್ಕಳಂತೆ. ಕೇಳ್ರಪ್ಪ. ಬಿಳಿ ಮುದುಕಿ ಜಜ್ಜಿದ್ರೆ, ಗುದ್ದಿದ್ರೆ ಮನೆ ತುಂಬಾ ಮಕ್ಕಳು. ನಮ್ಮ ಅಜ್ಜಿ ಅಂತ ಅಲ್ಲ. ನೋಡೋಣ ಯಾರ ಅಜ್ಜಿ ಅಂತ ಗೊತ್ತಾಗುತ್ತೆ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅಂತ ಹೆಸರು ಹೇಳಿದವರೆಲ್ಲ ದಯವಿಟ್ಟು ಹಾಕಿ. ಓಕೆ, ಸರಿ. ನಂತರ ಮುಂದುವರ್ಸೋಣ. ಅಲ್ಲೇ ಕೇಳ್ಬಿಟ್ರಿ, ಮುಂದೆ ಹಾಕಿ, ಮುಂದೆ ಹಾಕ್ರಿ. ಹಾಗೆ 12ನೇ ಶತಮಾನದಿಂದ 15ನೇ ಶತಮಾನಕ್ಕೆ ಬಂತು ನಮ್ಮ ಕನ್ನಡ ಸಾಹಿತ್ಯ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ 12ನೇ ಶತಮಾನದಲ್ಲಿ ಶೈವ ಶಿವಶರಣರ ವಚನಗಳನ್ನು ಬರೆದರೆ 15ನೇ ಶತಮಾನದಲ್ಲಿ ದಾಸ ಶ್ರೇಷ್ಠರು ವೈಷ್ಣವ ಗೀತೆಗಳನ್ನು ಬರೆದು ನಾವು ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಎರಡು ಮುಂಡಿಗೆಯ, ಇನ್ನೊಂದು ಹಾಕಿ, ಮುಂಡಿಗೆಯ ಕವಿಗಳು ಅಂತ. ಮುಂಡಿಗೆ ಅಂದರೆ ಭಾರವಾದ ಒಂದು ಮರದ ತೊಲೆ ಅಂತ. ಹೆವಿ ವುಡನ್ ಲಾಗ್. ಈಗ ಕ್ಲಿಪ್ ನೋಡೋಣ. ನಾವು ಇವನ ಬಗ್ಗೆ ಕಾರ್ಯಕ್ರಮನ ಹಿಂದೆನೆ ಮಾಡಿದ್ವಿ ನಮ್ಮದೇ ಕನ್ನಡ ಕೂಟದಲ್ಲಿ. ಇದನ್ನ ಗುರುತಿಸಬಹುದು ನೀವು. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ. ಯಾರು ಹೇಳ್ತೀರಾ?
ಕೊಡ್ತೀರಾ ಈ ಕಡೆಗೆ? ಹೇಳಿ. ಹಾ, ಪುರಂದರದಾಸರಲ್ಲ ಇನ್ನು ಬರೆದಿರ್ತಕ್ಕಂಥದ್ದು ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದು ನಿಜವಾದ ಉತ್ತರ. ದಯವಿಟ್ಟು ನಿಮ್ಮ ಹೆಸರು ಹಾಕಿ, ನಿಮ್ಮದ ಹೆಸರು ಹಾಕಿ ಶೀಲಾ ಕಟ್ಟಿಯವರೇ. ಮತ್ತೆ ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ನಿಮ್ಮ ಹೆಸರು ಹಾಕಿ. ಮತ್ತೊಬ್ಬ ಮುಂದಿಗೆ ಕವಿ, ಇವರನ್ನ ಕೆಣಕಬೇಡ, ಕೆಣಕಿ ತಿಳುಕಬೇಡ ಅಂತ ಒಂದು ಗಾದೆನೇ ಇದೆ. ನೀರನ್ನು ಕಂಡರೆ ಓಡುತ್ತಿದೆ ದಶಾವತಾರವನ್ನ ಒಂದು ಒಗಟಿನ ರೂಪದಲ್ಲಿ ಹೇಳಿದ್ದಾರೆ. ಇವ್ರು ಯಾರು? ಕನಕದಾಸರು. ನಿಜವಾದ ಉತ್ತರ, ದಯವಿಟ್ಟು ಹಾಕಿ. ನೆಕ್ಸ್ಟ್. ಹೌದು, ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ನಿಮ್ಗೊಂದು ಚಾಲೆಂಜ್. ಏನ್ ಚಾಲೆಂಜ್ ರೀ ಅದು? ಇದು ಕನ್ನಡದಲ್ಲಿ ಒಂದು ಕೂಡ ಇಂಗ್ಲಿಷ್ ವರ್ಡ್ ಯೂಸ್ ಮಾಡದೆ, ಅಂದ್ರೆ ಆಂಗ್ಲ ಪದ ಉಪಯೋಗಿಸದೆ ಕನ್ನಡದಲ್ಲಿ ಮಾತಾಡ್ಬೇಕು. ನಾನು ಹೇಳ ಓಹೋ, ಯಾರೇ ಕೂಗಡಲಿ ಊರೇ ಹೋರಾಡಲಿ. ಒಂದ್ ನಿಮಿಷ ನಿಲ್ಸಿ. ಆ ಥರ ಹಾಡುಗಳು ಹೇಳಿದ್ರೆ ನಾನು 10 ನಿಮಿಷ ಬೇಕಾದ್ರೆ ಮಾತಾಡ್ತೀನಿ, ಜನಗಳು ಇಲ್ಲಿ ಬೇಕಾದ್ರೆ 30 ನಿಮಿಷ ಮಾತಾಡ್ತಾರೆ. ನಾನೊಂದು ಟಾಪಿಕ್ ಕೊಡ್ತೀನಿ, ಹೇಳ್ತೀರಾ? ಇದು ಕನ್ನಡ ಕೂಟ ಯುಗಾದಿ ಸಮಾರಂಭ, ನಿಮ್ಮ ಅನಿಸಿಕೆ. ಕನ್ನಡ ಕೂಟದ ಸಮಾರಂಭ, ನಿಮ್ಮ ಒಂದು ಅನಿಸಿಕೆ. 1 ನಿಮಿಷ ಆಂಗ್ಲ ಪದ ಉಪಯೋಗಿಸಿದೆ ಹೇಳಬೇಕು. ಕೈ ಎತ್ತಿರಿ ಸ್ವಾಮಿ, ಕೈ ಎತ್ತಿ. ಕನ್ನಡಕ್ಕಾಗಿ ಕೈ ಎತ್ತಿದರೆ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. 2 ಅಲ್ಲ ಸ್ವಾಮಿ, ಒಂದೇ ಕೈ ಎತ್ತಿ. 2 ಎತ್ತಿದರೆ ಅದು ಶರಣಾಗತಿಯ ಸಂಕೇತ. ಕುವೆಂಪು ಅವರು ಹೇಳಿದಂತೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿ ಬೇಡಪ್ಪ, ಇದರದ್ದು ಅರ್ಥ ಅನರ್ಥ ಆಗಿಬಿಟ್ಟಿದೆ. 1 ಕೈ ಸಾಕು. ಯಾರು ಎತ್ತಿದಿರಿ? ಯಾರು ಓಕೆ, ದಯವಿಟ್ಟು ಅವ್ರಿಗೆ ಮೈಕ್ ಕೊಡಿ, ಅವ್ರಿಗೆ ಕೊಡಿ. ಕನ್ನಡ ಕೂಟದ ಸಮಾರಂಭ, ನಿಮ್ಮ ಅನಿಸಿಕೆ. 1 ನಿಮಿಷ, ಆಂಗ್ಲ ಪದ ಉಪಯೋಗಿಸಬಾರ್ದು. ನಮಸ್ಕಾರ ಎಲ್ರಿಗೂ. ನಾನು ಮಾಮಾಸಿಂದ ಬಂದಿದ್ದೀನಿ. ನನ್ನ ಮಗಳು ಶೋಭಾ ಅಂತ ಇಲ್ಲಿ ಕರಟಿಕಟ್ಟಲ್ಲಿದ್ದಾಳೆ. ನಿಮ್ಮದು ಕಾರ್ಯಕ್ರಮ ತುಂಬ ಸಂತೋಷ ಆಯಿತು ನನಗೆ. ನಿಮ್ಮದು ಕಾರ್ಯಕ್ರಮ ತುಂಬ ಹೆಸರಾಗಿತ್ತು. ಆ ಕೊನೆ ಮಾಡಿದ ನೃತ್ಯ ಅಂತೂ ಅದು ತುಂಬ ಹೆಸರಾಗಿತ್ತು. ಕೊನೆಯದಂತೂ ಅದಂತೂ ಶಿಲಾಶಾಸನ ಅದೆಲ್ಲ ನಾನು ಕನ್ನಡ ಮೇಜರ್ ತಗೊಂಡು ಓದಿದಳು. ತುಂಬನೇ ಆದರೂ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವರು ಕೈ ಎತ್ತಿದ್ದಕ್ಕಾದರೂ ಅವರಿಗೆ ಬಹುಮಾನದ ಇದು. ಥ್ಯಾಂಕ್ ಯು. ಶೀಲಾ ಕಟ್ಟಿ ಅವರು ಏನು ಹೇಳ್ತಾರೆ ಕೊಡಿ. ಕನ್ನಡ ಕನ್ನಡದಲ್ಲಿ ಏನಂತಾರೆ? ಕನ್ನಡ. ಓಕೆ, ನಾವು ಮುಂದುವರಿಯೋಣ. ಈಗ ನಾವು ಸ್ವಲ್ಪ 17ನೇ ಶತಮಾನಕ್ಕೆ ಬರ್ತೀವಿ. ಸಾಮಾನ್ಯವಾಗಿ ನೀತಿ ಪದಗಳಿಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಶತಮಾನ. ಇಲ್ಲಿ ನೋಡಿ, ಈ ವ್ಯಕ್ತಿ 17ನೇ ಶತಮಾನದಲ್ಲಿ ವಚನಗಳನ್ನು ಬರಿತಾ ಇದ್ರು. ಆಡದೆ ಮಾಡುವವ ರೂಢಿಯುತ್ತಮನು, ಆಡಿ ಮಾಡುವ ಮಧ್ಯಮ, ಆಡಿಯುತ್ತ ಮಾಡ ನದಮನು. ಯಾರಪ್ಪ ಅದು? ಸರ್ವಜ್ಞನ ಹೆಸರು ಕೇಳಲಿಲ್ಲದ್ರೆ ನಾವು ಕನ್ನಡಿಗರಾಗಲಿಕ್ಕೆ ಸಾಧ್ಯನಾ? ದಯವಿಟ್ಟು ಎಲ್ಲರೂ ನಿಮ್ಮ ಇದು ಹಾಕಿ. ನಂತರದ್ದು ಈ ಥರ ಕಾಲದ ಬಗ್ಗೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಆದರೂ ಹೇಳ್ಬಿಡ್ತೀನಿ. ನೀತಿ ಶತಕವನ್ನು ಬರೆದಿರ್ತಕ್ಕಂಥ ಸೋಮೇಶ್ವರ ಶತಕ ಬರೆದಿರ್ತಕ್ಕಂಥ ಕವಿ ಹುಲಿಗೆರೆ ಸೋಮನಾಥ್. ನಂತರ ಇವರ ಗುರು ಯಾರು? ಮೊದಲು ಕ್ಲಿಪ್ ನೋಡೋಣ. ಸಿನಿಮಾ ಎಲ್ಲರೂ ಹೇಳ್ತೀರಾ, ಯಾರು ಅಂತಲೂ ಹೇಳ್ತೀರಾ. ನಾನು ಮುಂಚೆಗೆ ಹೇಳ್ಬಿಡ್ತೀನಿ ನಾನು ಯಾರು. ನೋಡಿರಿದು ಕೊಡಲಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತೀಗ ಹುಡಿಯ ನೋಡಿರಣ್ಣ. ವೆರಿ ಗುಡ್. ಎಲ್ಲರೂ ಕೈ ಎತ್ತಿದ್ದಾರೆ. ಎಲ್ಲರಿಗೂ ನೀತಿ ಶತಕ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತಾಗುತ್ತೆ. ಆದ್ರೆ ನಾನು ಹೇಳ್ತೀನಿ, ಇದನ್ನು ಬರೆದಿರ್ತಕ್ಕಂಥವ್ರು ಶಿಶುನಾಳ ಶರೀಫರು. ಪ್ರಶ್ನೆ ಏನಪ್ಪ ಅಂದ್ರೆ ಅವ್ರ ಗುರುಗಳ ಹೆಸರೇನು? ಗೋವಿಂದ ಭಟ್ರು. ಗುರು ಗೋವಿಂದ ಅಲ್ಲ, ಅವರು ಸಿಕ್ಕರು ಗುರು. ಇದು ಗೋವಿಂದ ಭಟ್ರು. ಕರೆಕ್ಟ್. ಶಿವಪ್ರಸಾದ್ ನಿಮ್ಮ ಹೆಸರು ಹಾಕಿ. ಆಗ್ಲೇ ಮತ್ತೆ ಯಾರ್ಯಾರು ಕೈ ಎತ್ತಿದ್ರೆ ಅವರು ಹಾಕಿ. ಮೇಬಿ ನಾವು ಎಲ್ಲರ ಹೆಸರು ಹಾಕ್ಬಿಟ್ಟು ಕೊನೆಗೆ ಪಿಕ್ ಮಾಡ್ಬೇಕಾಗತ್ತೆ. ಮತ್ತೆ ಅವ್ರಿಗೆ ಹೆಸರು ಬರೆದು ಹಾಕ್ಬೇಕು. ಈಗ ಏನಂದ್ರೆ, ನೀವು ಬರೀ ಮೇಲ್ ಪೊಯೆಟ್ಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಯಾರು ಲೇಡಿ ಪೊಯೆಟ್ಸ್ ಅಥವಾ ರೈಟರ್ಸ್ ಇರ್ಲಿಲ್ವಾ ಅವಾಗ? ಯಾಕ್ರಿ ಇರಲಿಲ್ಲ? ನಮ್ಮದು ಸ್ವಲ್ಪ ಪುರುಷ ಪ್ರಧಾನ ಸಮಾಜ ಅಂತ ಎಲ್ಲ ಗೊತ್ತಿದ್ದೇ ಇದೆ. ಆದರೂ ಪುರುಷರಿಗೆ ಸಮನಾಗಿ
ಹಿಂದಿನ ಕಾಲದಿಂದಲೂ ನಮ್ಮ ಕವಯಿತ್ರಿಯರು ಸಾಹಿತ್ಯ ರಚನೆ ಮಾಡಿದ್ದಾರೆ. ನಾವು ಇವ್ರ ಬಗ್ಗೆ ಮುಂಚೆನೇ ಹೇಳಿದ್ವಿ. ಉದಾಹರಣೆಗೆ ನಾಗಚಂದ್ರ ಮತ್ತು ಕಂತಿಯದ್ದು. ನಂತರ 12ನೇ ಶತಮಾನದಲ್ಲಿ ಓಕೆ ಕ್ವಶನ್ ಹೇಳಿ, ಆನ್ಸರ್ ಹೇಳಿ. ಅತಿಮಾದೇವಿ ಅಲ್ಲ ಅತ್ತಿಮಬ್ಬೆ ಅಲ್ಲ, ಅದು ಕಂತಿ. ಓಕೆ, ಆಕ್ಚುಲ್ ಆಗಿ ಇಲ್ಲಿ ಕ್ಲೂ ಇದೆ ನೋಡಿ. ಪಿಕ್ಚರ್ ನಲ್ಲಿ somebody is speaking. ನಾಗಚಂದ್ರ ಅವರು ಹೆಣ್ಮಗಳಲ್ಲ, ಗಂಡಮಗ. ಅದು ಕಂತಿ. ಈಗ ಎರಡನೇವರು ಆಯ್ದಕ್ಕಿ ಲಕ್ಕಮ್ಮ ಅಲ್ವಾ? ನಾಗಾಂಬಿಕೆ ಅಲ್ಲ, ಅದು ಅಕ್ಕಿ ಆರಿಸ್ತಕ್ಕಂಥವ್ರು ಇನ್ಯಾರು ಇರಕ್ಕೆ ಸಾಧ್ಯ? ಇವರು ಸ್ವರ್ಣ ಆನ್ಸರ್ ಆಕ್ಚುಲಿ. ಆಯ್ದಕ್ಕಿ ಲಕ್ಕಮ್ಮ ಸರಿಯಾದ ಉತ್ತರ. ಹೆಸರಾಕಿ. ನೆಕ್ಸ್ಟ್ ಪ್ಲೀಸ್. ಓಕೆ, ಬಹಳ ಇಂಪಾರ್ಟೆಂಟ್ ಒಂದು, ಬಹಳ ದಯವಿಟ್ಟು ಕೇಳಿ. ಒಬ್ಬ ಕವಿಯತ್ರಿ 17ನೇ ಶತಮಾನದ್ದು ಹದಿಬದಿಯ ಧರ್ಮದ ಕರ್ತೃ. ಆಕೆ ಹೇಳಿದ್ದೇನು ಗೊತ್ತಾ? ಹೆಣ್ಮಗಳು ನಾಚಿಕೆಗೊಂಡ್ರೆ ತಿಳಿಸಿ ಹೇಳ್ಬೇಕಂತೆ. ಅದು ಹೇಳಿದ್ರೆ ಏನಾಗತ್ತೆ ಅಂದ್ರೆ ಕೈಯಿಂದ ನುಡಿಸ್ತಕ್ಕಂಥ ವೀಣನ ಒನಕೆ ತಗೊಂಡು ಹೊಡೆದಂಗೆ ಆಕತ್ತೆ. ಸೊ ಆಕೆ ಹೇಳಿದ್ದು ಒನಕೆ ತಗೊಂಡು. ಆ ಕವಿಯತ್ರಿ ಯಾರು? ನನಗೆ ಗೊತ್ತು, ನಾನು ಹೇಳಲ್ಲ ಇದರ ವಿಷಯ. ಹೇಳ್ಬಿಡಿ, ಟೈಮ್ ಇಲ್ಲ ನಮಗೆ. ಓಕೆ, ಸಂಚಿ ಹೊನ್ನಮ್ಮ ಅಂತ. ಸಂಚಿ ಹೊನ್ನಮ್ಮ ಸರಿಯಾದ ಉತ್ತರ. ಸರಿ, ಮುಂದಕ್ಕೆ ಹೋಗೋಣ. ನೀವು ಇವ್ರದ್ದೆಲ್ಲ ಹೇಳ್ತಾ ಇದ್ದೀರಾ. ನನಗೆ ಒಬ್ರು ಹೊಸದಾಗಿ ಇರೋ ನಾವೆಲ್ ಎಷ್ಟು ಗೊತ್ತು ಹೇಳ್ತೀನಿ ಅವ್ರ ಬಗ್ಗೆ. ನೀವು ಬೆಳ್ಳಿ ಮೋಡ ನೋಡಿದ್ದೀರಾ ಅಲ್ವಾ? ಬೆಳ್ಳಿ ಮೋಡ ಏನು ಕರಿಮೋಡ ನೋಡಿ. ಇಲ್ಲ, ಅದನ್ನು ಬರ್ತಿರೋರು ಯಾರು ಅಂತ ಹೇಳ್ತೀರಾ? ಓಕೆ, ತ್ರಿವೇಣಿ. ತ್ರಿವೇಣಿ, ಎಕ್ಸಲೆಂಟ್ ಆನ್ಸರ್. ಅಲ್ಲ, ನಮಗೆ ಕಣ್ಣಿಗೆ ಕಂಡವರು, ನೀವು ಬಚ್ಚಿಟ್ಕೊಂಡ್ರೆ ಹೇಗೆ? ಬಟ್ ನಿಮ್ಮ ಹೆಸರನ್ನು ಹಾಕಿ ದಯವಿಟ್ಟು. ವೆರಿ ಗುಡ್. ಅಲ್ಲ, ಏನ್ ಗೊತ್ತಾ, ಎಲ್ಲ ಕ್ವಶನ್ಗಳು ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದಾರೆ. ನೀವು ಅದನ್ನ ಲೀಕ್ ಮಾಡಿದ್ರಿ ಅಲ್ಲ ಕ್ವಶನ್ಸ್ ಅವಾಗ. ನಾನಲ್ಲ ಲೀಕ್ ಮಾಡಿದ್ದು, ಚಂದ್ರ ಭಟ್ಟು. ಸೊ ಹಾಗಾದ್ರೆ ಯಾರ್ದು ಆನ್ಸರ್ಸ್? ಓಕೆ, ಸರಿ, ಮುಂದುವರ್ಸೋಣ. ಅಲ್ಲ, ಈಗ ಮಧ್ಯ 15th ಇಂದ 18th ಸೆಂಚುರಿವರೆಗೆ ಕನ್ನಡ ಸಾಹಿತ್ಯ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದೆ. ಅದು ಯಾಕೆ ಅಂತ ಹೇಳ್ತೀರಾ ಈಗ? ಯಾಕೆ ಅಂದ್ರೆ 18ನೇ ಶತಮಾನದ ಕೊನೆ ಭಾಗದಲ್ಲಿ 19ನೇ ಶತಮಾನದಲ್ಲಿ ರಾಜಕೀಯ ಪರಿಸ್ಥಿತಿಯಿಂದ ಕನ್ನಡ ಭಾಷೆ ಸಾಹಿತ್ಯ ಸ್ವಲ್ಪ ಕುಂಠಿತವಾಗಿದ್ದು ನಿಜ. ಅದಕ್ಕೆ ಕಾರಣ ಆಂಗ್ಲರು, ಮುಘಲರು ಎಲ್ಲ ಇದೆ. ಆದ್ರೂ 19ನೇ ಶತಮಾನದ ಕೊನೆ ಭಾಗದಲ್ಲಿ ನಮ್ಮ ಈ ಪಂಜಮಂಗೇಶ್ವರ ರಾಯರು, BM ಶ್ರೀಗಳು, ಆಲೂರು ವೆಂಕಟರಾಯರು ಇವರೆಲ್ಲ ಸೇರಿ ಕನ್ನಡ ಭಾಷೆಯನ್ನು ಮತ್ತೆ ಮೇಲಕ್ಕೆತ್ತಿದ್ರು. ಅವರ ಬಗ್ಗೆ ಒಂದೆರಡು ಪ್ರಸಿದ್ಧ ಸಾಲುಗಳನ್ನ ನಾವಿಲ್ಲಿ ನೋಡೋಣ. ಹಾಡು ಇದು ಒಂಥರ ಫಾಸ್ಟ್ ರೌಂಡ್. ನಾವು ಬರೀ ಒಂದೆರಡು ಲೈನ್ ಹೇಳ್ತೀವಿ, ಕೈ ಎತ್ತಿಬಿಡಿ ಸಾಕು. ಇದು ರ್ಯಾಪಿಡ್ ರೌಂಡ್ ಕ್ವಶನ್ಸ್. ಆಲ್ಟರ್ನೇಟ್ ಆಗಿ ಬೇಕಾದ್ರೆ ಹೇಳ್ಬೋದು. ಹೇಳಿ, ಶುರು ಮಾಡಿ. ಸೊ ಮೊದಲನೇದಾಗಿ ಕರುಣಾಳುವ ಬೆಳಕೆ. ಓಕೆ, ಅರುಣ್ ಇವರು ನೀವು ಹೇಳ್ತೀರಾ? ಕರುಣಾಳು ಬಾ ಬೆಳಕೆ. ಬೇರೆ ಯಾರು ಹೇಳಿದ್ದು? BM ಶ್ರೀಕಂಠಯ್ಯ. ಎಕ್ಸಲೆಂಟ್. ಪ್ಲೀಸ್ ಇದು ಯಾವ ಲ್ಯಾಂಗ್ವೇಜ್ ಇಂದ ಟ್ರಾನ್ಸ್ಲೇಟ್? ಇದು ನಿಜವಾದ ಕನ್ನಡ ಹಾಡು ಅಲ್ಲ. ಹೌದು, ಇಂಗ್ಲಿಷ್ ಗೀತೆಗಳಿಂದ ಟ್ರಾನ್ಸ್ಲೇಟ್ ಆಗಿದೆ. ಎಕ್ಸಲೆಂಟ್ ಆನ್ಸರ್. ಬೋರೇಗೌಡನೆಂಬ ಗೌಡ ಬಂದ ಬೆಂಗಳೂರಿಗೆ, ಬಳೆಪೇಟೆ ಬಾಟೆ ಮೇಲೆ ಬರುತ್ತಿದ್ದಾಗ. ನನಗೆ ಇದು ಗೊತ್ತು, ದೇವೇಗೌಡ ಅಲ್ವಾ? ದೇವೇಗೌಡ. ಕೈಲಾಸಂ ಅಂತ ಹೆಸರು ಹೇಳಿದವರೆಲ್ಲ ದಯವಿಟ್ಟು ನಿಮ್ಮ ಹೆಸರನ್ನು ಹಾಕಿ. ಹೇಳ್ಕೊಳ್ಳಕ್ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲಗಕ್ಕೆ GB ರಾತ್ರಿ. ದಯವಿಟ್ಟು ಹೇಳಿ. ಬದುಕು ಜಟಕ ಬಂಡಿ. ಗುಂಡಪ್ಪ, ಹೆಸರು ಹಾಕಿ. ಇದು ಯಾರಿಗೆ ಕೇಳೋದೇ ಬೇಡ ಬಿಡಿ, ಯಾವ ಮೋಹನ ಮುರಳಿ ಎಲ್ಲರಿಗೆ ಗೊತ್ತು. ಆದ್ರೂ ಕೇಳಿ. ಓಕೆ, ಹೇಳಿ, ಬೇಗ ಹೇಳಿ. ಅಡಿಗ ಹೇಳಕ್ಕಿಂತ ಮುಂಚೆ ಕೇಳಿದ್ರು. ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ, ಹೇಗೋ ಹೇಗೋ ಹೇಗುತ್ತಿರುವ ನಿಸಾರ್ ಅಹಮದ್. ದಯವಿಟ್ಟು ಹೆಸರು ಹಾಕಿ. ತೆರೆದಿದೆ ಮನೆ ಬಾ ಓ ಬಾ. ಕುವೆಂಪು ಬಿಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಇದು ಇಂಟ್ರೆಸ್ಟಿಂಗ್, ಯಾರಿಗೂ ಗೊತ್ತಿರಲ್ಲ ಗೊತ್ತಾ ಇದು? ಕಂಬದ ಮ್ಯಾಲಿನ ಬೊಂಬೆ. ಯಾರಪ್ಪ? ಗೊತ್ತಾ ಇದು? ನೆಕ್ಸ್ಟ್ ಹೋಗಿ. ಓಕೆ, ಇದಕ್ಕೆ ಕ್ಲೂ ಕೊಡ್ತೀನಿ. ಇದು ಫೇಮಸ್ ಸಿನಿಮಾ ನಾಗಭರಣ, ನಾಗಮಂಡಲ ಅಂತ. ನಾಗಭರಣ ಡೈರೆಕ್ಷನ್. ಕಾರ್ನಾಡು. ವೆರಿ ಗುಡ್. ಇನ್ನು ಹಾಕಿ ನಿಮ್ಗೆ. ಓಕೆ, ನೆಕ್ಸ್ಟ್.
ಮೈಸೂರು ಮಲ್ಲಿಗೆ ಖ್ಯಾತಿ ಕವಿ ಕ್ಲಿಪ್ ನೋಡ್ಬೋದಾ? ಸರಿ, ನಾವು ಅಷ್ಟು ಈಸಿಯಾಗಿ ಕ್ವಶನ್ ಕೇಳಲ್ಲ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್. ಸ್ವಲ್ಪ ಕಾಂಪ್ಲಿಕೇಟೆಡ್. KSN ಬರೆದವರು, ಹಾಡಿದವ್ರು ಯಾರು? ಕಾಳಿಂಗರಾವ್. ಅದ್ರ ಜೊತೆ ಇನ್ನೊಬ್ರು ಇದ್ದಾರೆ ಅಲ್ಲಿ, ಅವ್ರು ಯಾರು? ಅಲ್ಲಿ ಎದುರಿಗೆ ಕುತ್ಕೊಂಡರಲ್ಲಿ ಒಬ್ಬರ ಕಾದಂಬರಿ ಸಾರ್ವಭೌಮರು ಇದ್ದಾರೆ, ಯಾರು ಅವರು? ಟಿಪ್ಪು. ಆನಕ್ರು ಸರಿಯಾದ ಉತ್ತರ, ದಯವಿಟ್ಟು ಇದು ಹಾಕಿ. ನೆಕ್ಸ್ಟ್ ಕ್ಲೂ ಪ್ಲೀಸ್. ವಿ ಆರ್ ಗೋಯಿಂಗ್ ಲಿಟ್ಲ್ ಕ್ವಿಕ್, ಸಾರಿ. ನೆಕ್ಸ್ಟ್ ಒನ್. ಇಳಿದು ಬಾ ತಾಯಿ ಇಳಿದು ಬಾ, ಕ್ಲಿಪ್ ಹಾಕಿ. ಇದನ್ನು ಬರೆದಿರ್ತಕ್ಕಂಥ ಶಬ್ದಗಾರಡಿಗ ಬೇಂದ್ರೆ. ನಿಜವಾದ ಉತ್ತರ, ದಯವಿಟ್ಟು ಇನ್ನು ಹಾಕಿ. ಹಾಗೇನೆ ಇದು ಒಂದು ಹಾಡಿದವ್ರು ಯಾರಂತ ಹೇಳಿ. ಇದನ್ನ ಹಾಡಿದವ್ರು ಯಾರು ಅಂತ ಕೊನೆಗೋಗಿ, ಪೂರ್ತಿ ಕೊನೆಗೋಗಿ, ಲಾಸ್ಟ್ ಕೊಡಿ. ಇವ್ರು ಯಾರು? PB ಶ್ರೀನಿವಾಸ್, ನಿಜವಾದ ಉತ್ತರ. ಈ ಸಿನಿಮಾದ ಪ್ರೊಡ್ಯೂಸರ್ ಯಾರು? HV ನಾಗೇಂದ್ರಪ್ಪ, ಇವ್ರ ತಂದೆ. ಓಕೆ, ನೆಕ್ಸ್ಟ್. ಹೋಗೋಣ. ಇದಿಲ್ಲ, ಕ್ಲಿಪ್ ಇಲ್ಲ. ಇಲ್ಲ, ಅದು ಕಂಪ್ಲೀಟ್ ಅವ್ರ ಫಾಸ್ಟ್. ಓಕೆ, ಈ ಹಾಡು ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕ್ವಶನ್. ಓಕೆ, ಕಾಕನಕೋಟೆ ಸಿನಿಮಾ ಕರೆಕ್ಟ್. ಬರೆದವ್ರು ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ನಿಜವಾದ ಉತ್ತರ. ಇನ್ನೊಬ್ರು ಸಂಗೀತ ಸಂಯೋಜನೆ ಯಾರು ಮಾಡಿದ್ದಾರೆ ಗೊತ್ತಾಗುತ್ತೆ? ಸಂಗೀತ ಸಂಯೋಜನೆ ಸಿ ಅಶ್ವಥ್. ವೆರಿ ಗುಡ್. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹಾಗೇನೆ ಹೇಳ್ಬಿಡ್ತೀನಿ. ನಮ್ಮ ಜೊತೆಗಿರ್ತಕ್ಕಂಥ ಭಗವತಿ ಮತ್ತು ಭಾರ್ಗವಿ ಅವರು ಇದರ ನಟರಂಗ ಅದನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ, ಅದರ ನಿರ್ದೇಶಕರು ಮತ್ತು ಇದನ್ನು ಆಗಿದ್ದರು, ಅಧ್ಯಕ್ಷರು ಆಗಿದ್ದರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್, ರಾಮಮೂರ್ತಿ ಅಂತ. ನೆಕ್ಸ್ಟ್ ಪ್ಲೀಸ್. ಕ್ವಿಕ್ಕಾಗಿ ಹೋಗ್ತಾ ಇದ್ದೀವಿ. ಇದೆಯಾ? ಉಮಾ ಕೊಡ್ರಿ, ಉಮಾ ಕೇಳಲೇಬೇಕಂತ. ಓಕೆ, ನೆಕ್ಸ್ಟ್ ಒನ್. ಇದು ಮಾಡಿ, ಕ್ವಶನ್ಗೆ ಹೋಗಿ. ಉಮಾ ಅವರು, ಅರುಣ್ ಅನ್ಲಿಲ್ವಲ್ಲ, ಉಮಾ ಅಂತ. ಓಕೆ, ಕಂಬನಿ ಕುಯ್ಲು ರಕ್ತರಾತ್ರಿ ಯಾರು ಬರ್ತಿದ್ದು? ಭೈರಪ್ಪ ಅಲ್ಲ, ತಾರಸುಬ್ರಾವು. ಇದು ಯಾವ ಚಲನಚಿತ್ರ? ಹಂಸಗೀತೆ, ನಿಜವಾದ ಕರೆಕ್ಟು. ಚಿತ್ರಕಥೆ ನಿರ್ದೇಶನ GV ಅಯ್ಯರ್, ವೆರಿ ಗುಡ್. ಸಂಗೀತ ನಿರ್ದೇಶನ ಬಾಲಮುರಳಿ ಕೃಷ್ಣ, ಸರಿಯಾದ ಉತ್ತರ. ಕಥಾವಸ್ತುವಿನ ಸ್ಥಳ ಯಾವ್ದ್ರಿ? ಕಥಾವಸ್ತುವಿನ ಸ್ಥಳ ಯಾರಿಗೂ ಗೊತ್ತಿರಲ್ಲ ಬಿಡಿ, ನಾನೇ ಹೇಳ್ತೇನೆ. ಇದು ಚಿತ್ರದುರ್ಗ, ಸರಿಯಾದ ಉತ್ತರ. ಲಾಸ್ಟ್ ಒನ್. ಇದನ್ನೆಲ್ಲರೂ ಹೇಳ್ತಾರೆ, ಆದ್ರೂ ಹಾಕ್ಬಿಡಿ. ಸ್ಟಾಪ್. ಓಕೆ, ಗೋ ಟು ದಿ ಕ್ವಶನ್. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಈ ಸಾಹಿತಿ ಚಂದ್ರಶೇಖರ ಕಂಬಾರ್ ಅಂತ ಹೆಸರು ಹೇಳಿದವರೆಲ್ಲ ದಯವಿಟ್ಟು ನಿಮ್ಮ ಹೆಸರು ಇದನ್ನು ಹಾಕಿ. ಚಲನಚಿತ್ರದ ನಿರ್ದೇಶಕ ಚಂದ್ರಶೇಖರ ಕಂಬಾರ್. ಹಾಡಿನ ಕವಿ ಚಂದ್ರಶೇಖರ ಕಂಬಾರ್. ಸಂಗೀತ ನಿರ್ದೇಶನ ಚಂದ್ರಶೇಖರ ಕಂಬಾರ್. ಹಾಡಿದ ಮೊದಲ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಗಳಿಸತಕ್ಕಂಥ ಗಾಯಕ ಶಿವಮೊಗ್ಗ ಸುಬ್ಬಣ್ಣ. ವೆರಿ ಗುಡ್. ನೆಕ್ಸ್ಟ್ ಒನ್ ಪ್ಲೀಸ್. ಮುಗಿದೋಯ್ತು. ಕೊನೆಯದಾಗಿ ದ ಜ್ಞಾನಪೀಠ, 9th ಜ್ಞಾನಪೀಠ ಇನ್ ಲೈನ್. ನಮ್ಮ ಆಶಯ, ನಮ್ಮೆಲ್ಲರ ಆಶಯ ಇವರಿಗೆ ಜ್ಞಾನಪೀಠ ಬರಬೇಕು ಅಂತ. ಯಾರವರು? ಭೈರಪ್ಪನವರು. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ಜಸ್ಟ್ ಕ್ವಿಕ್ಕಾಗಿ ಹೇಳ್ತೇನೆ. ಸಾರಿ, ಲಾಸ್ಟ್ನಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀವಿ, ಟೈಮ್ ಪ್ರಾಬ್ಲಮ್ ಇರೋದ್ರಿಂದ. ಯಶವಂತ್, ಇತ್ತೀಚೆಗೆ ಅಂದರೆ ಮಾಡ್ರನ್ ಸಾಹಿತ್ಯ, ಅಲ್ಲೂ ಕೂಡ ಸಾಹಿತ್ಯ ಇದೆ ಅಲ್ಲ, ಅದರೊಳಗೆ ಯಾವ ಥರ ಹಾಡುಗಳು ಬರುತ್ತೆ ಗೊತ್ತಾ ನಿಮಗೆ?
ನಿಮ್ಗೊಂದು ಗೊತ್ತಿರ್ಬೇಕಲ್ಲ, ಐ ಆಮ್ ಶೂರ್ ಯು ಹ್ಯಾವ್ ಹರ್ಡ್ ಅಬೌಟ್. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್, ಅದಲ್ಲ ರೀ, ಇನ್ನೊಂದಿದಲ್ಲ, ಅದೇನದು ನಮ್ದುಕ್ಕೆ ಪ್ಯಾರ್. ಆಗ್ಬಿಟ್ಟೈತೆ, ಅದು ಆ ಥರದ್ದೆಲ್ಲ ಹಾಡಿದೆಲ್ಲ, ಅದು ಕೂಡ ಒಂಥರ ಸಾಹಿತ್ಯನೇ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಕೆಲವು ಸಾಹಿತ್ಯ ಮಾತ್ರ ತುಂಬ ದಿನ ಉಳ್ಕೊಳ್ಳುತ್ತೆ. ಸೊ ಈಗ ಸರಿ ನೋಡಿ, ನಮಗೆ ಟೈಮ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಕಳಿಸ್ತಾರೆ ಅಷ್ಟೇ. ಈಗೆಲ್ಲ ಆಗಲೇ ಇಲ್ಲೆಲ್ಲ ನೆಕ್ಸ್ಟ್ ಐಟಮ್ ಇರೋರು ಆಗಲೇ ರೆಸ್ಟ್ಲೆಸ್ ಆಗಿದ್ದಾರೆ ತುಂಬಾ. ಸೊ ಅದರಿಂದ ನಾವು ಇನ್ನೊಂದು ಸುಮಾರು ಜನಗಳ ಕವಿಗಳು ಆಮೇಲೆ ರೈಟರ್ಸ್ ಬಗ್ಗೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಈಗ ಇವರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಗಿಫ್ಟ್ ಕೊಡೋಣ. ಅವ್ರ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕಾದ್ರೆ ಒಂದು ಇದನ್ನು ಎತ್ಬಿಟ್ಟು ಡ್ರಾ ಎತ್ಬಿಟ್ಟು ಅರ್ಜೆಂಟರ್ನ ಘೋಷಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಯಶವಂತ್ ಸಾಕು ಅಂತ ಹೇಳಿದೆ ಅಲ್ಲ, ಐಗೆ ತುಂಬ ಟಾಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅವಾಗಿದ್ದ. ಮತ್ತೆ ನೀವು ತುಂಬ ಮಾತಾಡ್ತೀರಾ, ಅದಕ್ಕೆ ಹೇಳಿದ್ದು ವೈ ಐ ಅಂದರೆ ನಾನು ಅಲ್ಲ ರೀ, ಯಶವಂತ್ ಮತ್ತೆ ಇನ್ನೂ ತುಂಬ ಟಾಕ್ ಮಾಡ್ತಾರೆ. ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಎಂಜಾಯ್. ಥ್ಯಾಂಕ್ ಯು ಯಶವಂತ್ ಅವರೇ, ಥ್ಯಾಂಕ್ ಯು ಇಂದು ಅವರೇ. ಈಗ ನಾವೆಲ್ಲ ಕಾಯ್ತಾ ಕೂತ್ಕೊಂಡಿರೋ ನೆಕ್ಸ್ಟ್ ಪ್ರೋಗ್ರಾಮು ಮಲ್ಲಿ ಸಂಗಪ್ಪನವರ ಅಮೇರಿಕಾದಲ್ಲಿ 3D ಕನ್ನಡ ಕೂಟ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅವರು ಆಗ್ತಾ ಇದ್ದಾರೆ. ಒಂದು ನಿಮಿಷ. I just want to acknowledge special thanks to Yashwant. ನಾನು ಅವರಿಗೆ ಕೇಳಿದಾಗ he was happy to participate, but he has really spent a lot of time in preparing the slide presentation. One advantage he has is he has already built in a database for Kannada literature. But despite of that, he had to spend a lot of time, and he did that with very much passion and dedication. So thank you, Yashwant. Thank you all for participating. Hope you all enjoyed it. ಥ್ಯಾಂಕ್ ಯು ಇಂದು ಅವರೇ.